ಸ್ವಾತಂತ್ರ್ಯ ಬಂದ್ರು ಸುಮಾರು 80 ವರ್ಷಗಳ ಗತಿಸಿದ್ರು ಸಹ ಇನ್ನೂ ಸಹ ಕೆಲವೊಂದು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಕೊರತೆ ಇದೆ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹನುಮಪುರ ಗ್ರಾಮದ ಈ ಒಂದು ದೃಶ್ಯವೇ ಸಹ ಏನು ಸಾಕ್ಷಿ ಅಂತ ಹೇಳ್ಬೋದು. ಸದ್ಯ ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ವಿದ್ಯಾರ್ಥಿಗಳು ಏನಂತಾರೆ, ಒಡೆಯರ್ ತೋಟದ ವಿದ್ಯಾರ್ಥಿಗಳು ಸುಮಾರು 200ಕ್ಕಿಂತ ಅಧಿಕ ಕುಟುಂಬಗಳು ವಾಸ ಮಾಡುವಂತಹ ಏನು ಒಂದು ಒಡೆಯರ್ ತೋಟ ಇದೆ. ಒಡೆಯರ್ ತೋಟದಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಅನ್ನೋದಕ್ಕೆ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ವಿದ್ಯಾರ್ಥಿಗಳು ಅವು ಶಾಲೆಗೆ ಬರ್ಬೇಕಾದ್ರೆ ಇಲ್ಲಿ ಹರಸಾಹಸವನ್ನ ಮಾಡಿ ಬರ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರುವಂತೆ ವಿದ್ಯಾರ್ಥಿಗಳು ಕೈಯನ್ನು ಹಿಡ್ಕೊಂಡು ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ಈಗ ಶಾಲೆಗೆ ಬರುವಂತಹ ಪರಿಸ್ಥಿತಿ ಈಗ ಇದರಾಗಿರುವಂತದ್ದು. ಕಾಗವಾಡ ಮತಕ್ಷೇತ್ರದ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ಈ ಒಂದು ದೃಶ್ಯವನ್ನು ನೋಡಿ ಎಚ್ಚೆತ್ತುಕೊಂಡು ಇಲ್ಲಿ ಒಂದು ಹಳ್ಳಕ್ಕೆ ಏನೋ ಒಂದು ಬ್ರಿಡ್ಜ್ ಅನ್ನ ಮಾಡಿಕೊಡ್ಬೇಕಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಸ್ಥಳೀಯರು ಸಹ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಟ್ಟಿರುವಂತದ್ದು. ಆದರೂ ಸಹ ಇಲ್ಲಿ ಏನು ಶಾಸಕರು ಮಾಡಿಕೊಡದಿರೋದಕ್ಕಾಗಿ ಸಾಕಷ್ಟು ರೀತಿ ಅವರು ಆಕ್ರೋಶ ಸಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. 80 ವರ್ಷಗಳಿಂದ ಸುಮಾರು 8 ರಿಂದ 10 ವರ್ಷಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಏನಂತಂದ್ರೆ ಇದೇ ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನನ್ನ ಜೊತೆ ಮಾತನಾಡೋದಕ್ಕೆ ಒಡೆಯರ್ ತೋಟದ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ವರ್ಷ ಸಮಸ್ಯೆ ಇದೆ, ಏನ್ ಹೇಳ್ತೀರಿ ಅಂತ? ಸರ್, ಇದೆ 7-8 ವರ್ಷ ಸಮಸ್ಯೆ ಐತೆ ರೀ. ಅದ್ ಲಗೆ ಹಾಳು ಬಂದ ಲಗೆ ಹೋದ್ರಿಂದ ಮಳಿಲಿ ಅದೇನೋ ಬಾಳ ಸಮಸ್ಯೆ ಆಗ್ತಿಲ್ಲ. ಒಂದ್ 2-3 ವರ್ಷ ಆಯ್ತು ಬಸವೇಶ್ವರ ನೀರಾವರಿ ಬರೋದ್ರಿಂದ ಸತತ 4 ತಿಂಗಳ ಕಾಲ ಇದು ನೀರ್ ಹರಿತೈತ್ರಿ. ದಿನಾಲು ವಿದ್ಯಾರ್ಥಿಗಳಿಗೆ ಆಗ್ಲಿ ನಮಗೆ ಎಲ್ಲಾ ನಿವಾಸಿಗಳಿಗೆ ಹೋಲಾಕ ಬರಾಕ ಎಲ್ಲಕ್ಕೂ ಬಹಳ ಸಮಸ್ಯೆ ಐತಿ. ಬಹಳ ದಿನಗಳಿಂದ ಸಮಸ್ಯೆ ಐತ್ರಿ ಸರ್. ಇಂದ ಅಲ್ರಿ, ಬಹಳ ದಿವಸ ನಮ್ಗೆ ತಿಳ್ತಾಬೇಕಿಂದ ಸರ್ ಇದು ಕಂಟಿನ್ಯೂ ಸಮಸ್ಯೆ ಇದ್ದೈತ್ರಿ. ಇಲ್ಲಿ ಯಾವ್ದೋ ವರ್ಕ್ ಆಗಿಲ್ಲ ಸರ್. ಪಂಚಾಯತಿ ಅವ್ರ ಗಮನಕ್ಕೆ ತಂದ್ರಕ ಪಿಡಿಒ ಕಾಲ್ ರಿಸೀವ್ ಮಾಡಂಗಿಲ್ರಿ, ಸರಿಯಾಗಿ ಇರಂಗಿಲ್ರಿ. ಆ ಪಂಚಾಯತಿ ಪಿಡಿಒಗೆ ಏನೋ ಹೇಳಿದ್ರು ಏನೋ ಸಂಬಂಧ ಇಲ್ದಂಗ ಈ ಕಡೆ ಇದ್ರ ಮಾಡ್ತಾನೆ ಸರ್. ಊರಾಗ ಒಂದ್ ಬಲ್ ಇಲ್ರಿ, ಒಂದ್ ಬೋರ್ಗಳಿಗೆ ಮೋಟರ್ ಬಿಟ್ಟಿಲ್ರಿ. ಆ ಮೋಟರ್ ಎಲ್ಲಾ ತೆಗದ್ ಇಲ್ಲಿ ಮ್ಯಾಗ ಹೋದಾರ ಸರ್. ಒಂದ್ ಮೋಟರ್ ಬಿಡಾಕ್ ತಯಾರಿಲ್ರಿ. ಊರೊಳಗ್ರಿ ಸರ್, ಹೊತ್ತು ನೀರು ಕತ್ಲಾಗ ಬರ್ರಿ ನೀವು, ಒಂದ್ ಬಲ್ ಇಲ್ರಿ ಸರ್ ಒಂದ್ ಕಂಬಿಗೆ. ಮತ್ತೆ ಇದು ಬ್ರಿಡ್ಜ್ಗಳು ಇಲ್ರಿ. 2 ನಂಬರ್ ಬಿಲ್ ಅನ್ಕ ತೆಗಿಯಾಕ ರಗಡ್ ಶಾನೆ ಅದನ್ರಿ ಸರ್. ಆಗಲ್ಲ ಕೆಲಸ ಮಾಡೋದ ಬಿಲ್ ಕಂಡಾಪಟ್ಟಿ ತೆಗಿತಾನ್ರಿ. ನಾವೀಗ ಮಾಹಿತಿ ಹಾಕಿನ ಅಡಿ ಒಳಗ ಹನುಮಾಪುರ ಒಳಗೆ ಎಷ್ಟು ಕಾಮಗಾರಿ ಅವ್ರಲ್ಲ ಪ್ರತಿ ಒಂಥರದ ನನಗೆ ಮಾಹಿತಿ ಬೇಕಾಗಿತ್ರಿ. ಅದನ್ನ ಲೆಟರ್ ಕೊಡೋನ್ರಿ, ಕಾಲ್ ರಿಸೀವ್ ಮಾಡೋಲ್ರಿ, ಭೇಟಿ ಆಗೋಲ್ಲ. ಸರ್, ಈ ಹಳಕ್ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳು ಯಾರಾದ್ರೂ ಗಮನ ತಂದಿದ್ದಾರೆ, ಅವ್ರು ಏನಂತಿದ್ದಾರೆ? ಸರ್, ಹೇಳಿದ್ರಿ MLA ಸಾಹೇಬ್ರಿಗೆ ಹೇಳಿದ್ರಿ. ಅವರು ಈಗ ಇವತ್ತು ಇದನ್ನ ಮಾಡ್ಯಾರ ಸರ್. PWD ಅವ್ರಿಗೆ ಹೇಳಿ ಅದನ್ನ ಕೆಲಸ ಮಾಡಕ ಇದನ್ನ ಮಾಡ್ಯಾರ ಸರ್. ಅವರು ಅಂತ ಅಧಿಕಾರಿಗಳೊಳಗೆ ಹೇಳಿದ್ರಿ. ತಹಸೀಲ್ದಾರ್ ಸಾಹೇಬ್ರು ಅಲ್ಲಿ PWD ಅವ್ರ ಜೊತೆ ಮಾತಾಡ್ರಿ, ಮಾಡಕ್ ಹೇಳ್ಯಾರ ಸರ್. ಒಂದ್ 8 ದಿವಸ ಐತ್ರಿ. ಇನ್ನ ಮಾಡದಂತ ಹೇಳಿ ಇದನ್ನ ಭರವಸೆ ಕೊಡ್ಕೊತ ಹೊಂಟಾರ ಸರ್. ಏನ ಕೆಲಸ ಪ್ರಾಬ್ಲಮ್ ಆಗಿಲ್ರಿ. ಇದಿಷ್ಟು ಏನಂತಂದ್ರೆ ಶಾಸಕರಾಗಿರುವಂತ ರಾಜು ಕಾಗೆ ಅವರು ಅಧಿಕಾರಿಗಳಿಗೆ ಹೇಳಿದ್ರು ಸಹ ಅಧಿಕಾರಿಗಳು ಸಹ ವಿಳಂಬ ನೀತಿಯನ್ನ ಇಲ್ಲಿ ಅನುಸರಿಸ್ತಾರೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಬ್ರಿಡ್ಜ್ ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ವಿಠಲ್ ಜೊತೆ ಪ್ರಶಾಂತ್ ಸತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ. ಹಳ್ಳದ ನೀರಿನ ಸಂಬಂಧ ಪ್ರಾಥಮಿಕ ಶಾಲೆಗೆ ಬರೋ ಹುಡುಗರು 30 ರಿಂದ 40 ಹುಡುಗರ್ದಾವು. ಆ ಹುಡುಗರಿಗೆ ಸಮಸ್ಯೆ ಆಗೋದು ನೋಡಿದ್ರೆ 10 ವರ್ಷ 10 ವರ್ಷ ಆತ ಸಮಸ್ಯೆ ಆಗತ್ತೆ. ಇದನ್ನ ಜನಪ್ರತಿನಿಧಿಗಳಿಗೆ ಆಗ್ಲಿ, MLA ಅವರಿಗೆ ಆಗ್ಲಿ, ಮತ್ತ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರಿಗೆ ಆಗ್ಲಿ, PDO ಅವ್ರಿಗೆ ಆಗ್ಲಿ, ಯಾರಿಗೆ ಗಮನಕ್ಕೆ ತಂದ್ರು ಸಹ ಇದಕ್ಕೆ ಯಾರು ಸಹಕರಿಸ್ತಾ ಇಲ್ಲ. ಸಮಸ್ಯೆ ಇದೆ 8 ವರ್ಷದಿಂದ. ಈ ಮಳೆಗಾಲ ಆಗ ಏನಾಕಿತ್ತು, 8 ದಿವಸ 4 ದಿವಸ ಆಕಿತ್ತು. ಆದ್ರೆ ಈಗ ಏನಾಗೈತಿ, ಬಸವೇಶ್ವರ ನೀರಾವರಿ ಬರೋ ಸಂಬಂಧ 3 ರಿಂದ 4 ತಿಂಗಳಿಗೆ ಇದನ್ನಾಗಲ ಐತಿ. ಅದು ಯಾವತ್ತು ನೀರ ಹುಡುಗರಿಗೆ ಭಯಂಕರ ತ್ರಾಸ ಮಾಡಲ ಐತಿ. ಇದು ನೀರು ಏನಂತಲ್ಲ ಹಾದು ಹೋಗ್ಲಾಕ ಒಂದು ಬ್ರಿಡ್ಜ್ ಆಗ್ಬೇಕಾಗಿತ್ತು. ಇಷ್ಟ ಬ್ರಿಡ್ಜ್ ಆದ್ರೆ ಇದು ಆಕತಿ. ಮುಂದೆ ಕಿಲೋಮೀಟರ್ 1.5 ಕಿಲೋಮೀಟರ್ ಗರ್ಸ್ ಹೋಗೋದಕ್ಕೆ ಹಾದಿ ಮಾಡ್ಬೇಕಾಗಿತ್ತು. ಕಾಡ್ನ್ಯಾಗ ಆದಂಗ ಗಂಟೆ ಹೋಗೋದಾಗೈತಿ. ಎಷ್ಟು ಕುಟುಂಬಗಳು ವಾಸ ಮಾಡ್ತಾರೆ? ಇವು 30 ರಿಂದ 40 ಕುಟುಂಬ ವಾಸ ಮಾಡ್ತಾರ. ಇಲ್ಲಿ ಹಳ ದಡ್ಲಕ್ ಸಮಸ್ಯೆ ಆಗ್ತೈತ್ರಿ. ಮತ್ರಿ ದಿನ ಸಣ್ಣ ಹುಡುಗರ ಸಂಗಟ ಹೋಗ್ಬೇಕಾಗ್ತೈತ್ರಿ. ಒಂದೊಂದ್ ದಿನ ಬ್ಯಾಗ್ ಸಂಗಟ ಹೋದಾರಿ ನಾವ್ ಕಾಲ್ ಜಾರಿ ಬೀಳ್ತೀವಿ. ಒಂದ್ ದಿನ ಏನಾಗ್ತಂದ್ರಿ, ನಮ್ ತಂಗ ಬೇಕ್ರಿ LKG ಅದಾಳ್ರಿ ಸಲಾರಿ. ಒಂದ್ ದಿನ ಹರ್ಕೊಂಡ್ ಹೊಂಟಿದ್ರಿ. ಹಾಗಾಗಿ ಇನ್ನೊಂದ್ ಸ್ವಲ್ಪ ಜೀವಾನು ಸ್ಥಿತಿ ಐತ್ರಿ. ಅಲ್ಲಿ ಮುಂದ್ ನೋಡಿದ್ರ ಬಾಳ ಗಮ್ಮ ಐತ್ರಿ. ಎಷ್ಟು ವರ್ಷ ಸಮಸ್ಯೆ ಐತಿ? 4-5 ವರ್ಷ ಐತ್ರಿ. ಸಲನ 8 ವರ್ಷ ಐತ್ರಿ. ಇನ್ನ ಬ್ರಿಡ್ಜ್ ಕಟ್ಟಿಲ್ರಿ. ಪ್ರತಿ ವರ್ಷ ಹಿಂಗ ಸಮಸ್ಯೆ? ಹಾ ರೀ. ಶಾಲೆ ಹೋಗ್ಬೇಕಾರೆ ಯಾರು ಬರ್ತಾರ ನಿಮ್ ತೋಟದವ್ರ? ಯಾರು ಬರಂಗಿಲ್ಲ. ಒಂದೊಂದ್ ಟೈಮ್ ಒಳಗ್ ದೊಡ್ಡವ್ರ ಬರ್ತಾರಿ. ಯಾರು ಕೆಲಸ ಇದ್ದಿರ್ತಾವ ಬರಂಗಿಲ್ರಿ. ಏನಾಗ್ಬೇಕೈತಿ? ಬ್ರಿಡ್ಜ್ ಕಟ್ ಕೊಡ್ಬೇಕಂತ ಹೇಳ್ತೀನಿ.